ಶಿಗ್ಗಾವಿ ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರತಿಷ್ಠೆಯ ಕಣ, ಸಂಡೂರು ಹಾಗೆ ಚನ್ನಪಟ್ಟಣ ಕಾಂಗ್ರೆಸ್ ಹಾಗೂ ಮೈತ್ರಿ ಪಾಳ್ಯಕ್ಕೆ ಪ್ರತಿಷ್ಠೆಯ ಕಣ ಆಗಿದೆ. ಕಾಂಗ್ರೆಸ್ ಮತ್ತು ವಿಪಕ್ಷಗಳಿಗೆ ಇದು ಪ್ರತಿಷ್ಠೆಯ ಫೈಟ್. 3 ಕ್ಷೇತ್ರ ಗೆದ್ದು ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಕೈಪಾಳ್ಯ ತಂತ್ರವನ್ನ ಮಾಡ್ತಾ ಇದೆ. ಕರುನಾಡ ಮಿನಿ ದಂಗಲ್ ಮತಯುದ್ಧವನ್ನ ಗೆಲ್ಲೋದ್ಯಾರು ಹಾಗಾದ್ರೆ? ಚನ್ನಪಟ್ಟಣ, ಸಂಡೂರು, ಶಿಗ್ಗಾವಿಯಲ್ಲಿ ಉಪಚುನಾವಣೆ ಇರುವಂತ ಹಿನ್ನೆಲೆಯಲ್ಲಿ ನೋಡಿ 3ಕ್ಕೆ 3 ಗೆಲ್ಲಬೇಕು ಅಂತೇಳಿ ಕೈಪಾಳ್ಯದಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡಿಕೊಳ್ಳಲಾಗಿದೆ. ಹಾಗಂತ ವಿಪಕ್ಷ ಸುಮ್ಮನೆ ಕೂತಿಲ್ಲ. 2 ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ರೆ 1 ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸ್ಪರ್ಧೆ ಮಾಡಿದ್ದಾರೆ. 3 ಕ್ಷೇತ್ರವನ್ನ ಮೈತ್ರಿ ಗೆಲ್ಲಿಸ್ಕೊಂಡು ಬರಬೇಕು ಅಂತೇಳಿ ಅವರು ಕೂಡ ಸಾಕಷ್ಟು ಪ್ರತಿತಂತ್ರವನ್ನ ಮಾಡಿಕೊಂಡಿದ್ದಾರೆ. ಹಾಗೆ ಇನ್ನು ಚನ್ನಪಟ್ಟಣ ಅಗ್ನಿ ಪರೀಕ್ಷೆಯಲ್ಲಿ ಯಾರಿಗೆ ಗೆಲುವು? ಹಾಗಾದ್ರೆ ಒಕ್ಕಲಿಗರ ಸಾಮ್ರಾಜ್ಯ ಗೆಲ್ಲೋ ಸುಲ್ತಾನ ಯಾರಾಗ್ತಾರೆ? ಶಿಗ್ಗಾವಿಯಲ್ಲಿ ಭರತ್ ಪರ ಮತದಾರರ ಒಲವಿದ್ಯಾ? ಹಾಗಾದ್ರೆ ಈಚೆ ಸಂಡೂರಿನಲ್ಲಿ ಕಮಾಲ್ ಮಾಡ್ತಾನ ರೆಡ್ಡಿ ಆಪ್ತ. ಇನ್ನೇನು ಕೆಲವೇ ಕ್ಷಣದಲ್ಲಿ 3 ಕ್ಷೇತ್ರಗಳಲ್ಲಿ ಮತದಾನ ಕೂಡ ಆರಂಭ ಆಗ್ತಾ ಇದೆ. ಎಲ್ಲ ನಾಯಕರಿಗೂ ಹಾಗೆ ಎಲ್ಲ ಪಕ್ಷದವರಿಗೂ ಕೂಡ ಒಂಥರ ಪ್ರತಿಷ್ಠೆಯ ಕಣ ಆಗಿ ಮಾರ್ಪಾಡಾಗಿರುವಂಥದ್ದು. ಒಂದ್ ಕಡೆ ಈ ಚನ್ನಪಟ್ಟಣ ಎನ್ನುವಂಥದ್ದು ಯಾರು ಒಕ್ಕಲಿಗ ನಾಯಕರಾಗ್ತಾರೆ, ಜೊತೆಗೆ ಯಾವ ಪಕ್ಷ ಈ ಒಂದು ವಿನ್ನಿಂಗ್ ಭರ್ಜರಿಯನ್ನ ಬಾರಿಸುತ್ತೆ ಅನ್ನುವಂಥದ್ದು ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರೋದು CP ಯೋಗೇಶ್ವರ್ ಅವರು. NDA ಅಭ್ಯರ್ಥಿಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಶಿಗ್ಗಾವಿಯಲ್ಲಿ ಭರತ್ ಬೊಮ್ಮಾಯಿ ಹಾಗೆ ಹಸೀರ್ ಅಹಮದ್ ಖಾನ್. ಸಂಡೂರಲ್ಲಿ ಬಂಗಾರು ಹನುಮಂತು, ಕಾಂಗ್ರೆಸ್ನಿಂದ ಅನ್ನಪೂರ್ಣ ತುಕಾರಾಮ್ ಅವರು. ಇವರೆಲ್ಲರೂ ಕೂಡ ಅಭ್ಯರ್ಥಿಗಳಾಗಿದ್ದಾರೆ. ಇವನ್ನ ಹೊರತುಪಡಿಸಿ ನಾವು ಮೊನ್ನೆ ಚನ್ನಪಟ್ಟಣಕ್ಕೆ ಹೋಗಿದ್ದಾಗ ಅಲ್ಲಿ ಕೇವಲ ಕಾಂಗ್ರೆಸ್ ಮತ್ತು ಮೈತ್ರಿ ಅಭ್ಯರ್ಥಿ ಅಷ್ಟೇನಾ, ಇಲ್ಲ ಬೇರೆ ಬೇರೆಯವರು ಕೂಡ ಇದ್ದಾರೆ. SDPI ಕೂಡ ಸ್ಪರ್ಧೆ ಮಾಡಿದೆ ಚನ್ನಪಟ್ಟಣದಲ್ಲಿ. ಅದೇ ರೀತಿಯಾಗಿ ಶಿಗ್ಗಾವಿ ಬಹಳ ಕುತೂಹಲ ಕೇಳಿಸಿತ್ತಲ್ಲಿ. ಮತಕಣದಲ್ಲಿ ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಟೀಮ್ ಬಿಗ್ ಕವರೇಜ್ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಕ್ಷಣ ಕ್ಷಣದ ಅಪ್ಡೇಟ್ ಯಾವುದೇ ಮಿಸ್ ಆಗೋದಿಲ್ಲ. ಮಿನಿ ದಂಗಲ್ನ ಮಹಾ ಕವರೇಜ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಮತಕಣದಲ್ಲಿ ನೋಡಿ, ಇವತ್ತು ನಮ್ಮ ಎಲ್ಲ ಪ್ರತಿನಿಧಿಗಳು ಚನ್ನಪಟ್ಟಣದಿಂದ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್ ಇರ್ತಾರೆ, ಹಾಗೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಆಗಿರುವಂಥ ಸಂಜಯ್ ಇರ್ತಾರೆ, ಹಾಗೆ ನಮ್ಮ ರಾಮನಗರ ಪ್ರತಿನಿಧಿ ಆಗಿರುವಂಥ ಮಹದೇವ ಸ್ವಾಮಿ, 3 ಜನ ಇರ್ತಾರಲ್ಲಿ. ಇನ್ನು ಸಂಡೂರಲ್ಲಿ ನಮ್ಮ ಬಳ್ಳಾರಿ ಪ್ರತಿನಿಧಿ ರೇಣುಕಾರಾಧ್ಯ ಹಾಗೆ ನನ್ನ ಸಹೋದರಿ ರಂಜಿತ್ ಇರ್ತಾರೆ. ಶಿಗ್ಗಾವಿಯಲ್ಲಿ ನಮ್ಮ ಹಾವೇರಿ ಪ್ರತಿನಿಧಿ ಮಾರುತಿ ಇರ್ತಾರೆ, ಹಾಗೆ ನನ್ನ ಸಹೋದರಿ ದಿವಿತ್ ಕೂಡ ಅಲ್ಲಿಂದ ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತಾರೆ. ನೋಡಿ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತದಾನದ ಪ್ರಕ್ರಿಯೆ ಆರಂಭ ಆಗುತ್ತೆ. ಈ ಬಾರಿಯ ಚುನಾವಣೆಯ ಪ್ರಚಾರದಲ್ಲಿ ಮಾತಿನ ಭರಾಟೆ ಜೋರಾಗಿತ್ತು. 224 ಕ್ಷೇತ್ರಗಳ ಚುನಾವಣೆಗಿಂತ ಅತಿ ಹೆಚ್ಚು ಈ ಬಾರಿ ಕುತೂಹಲಕ್ಕೆ ಕಾರಣವಾಗಿದ್ದು ಹಲವು ಹೇಳಿಕೆಗಳು, ಹಲವು ರಾಜಕೀಯ ಮುಖಂಡರ ಹೇಳಿಕೆಗಳು. ಎಲ್ಲ ಕ್ಷೇತ್ರದಲ್ಲೂ ಕೂಡ, ಅಂದರೆ 3 ಕ್ಷೇತ್ರದಲ್ಲೂ ಕೂಡ ಪ್ರಚಾರವನ್ನು ಮಾಡುವಂಥ ಸಂದರ್ಭದಲ್ಲಿ ಕೆಲವರು ಬಾಯಿ ತಪ್ಪಿ ಆಡಿದಂಥ ಮಾತುಗಳು ಹೆಚ್ಚು ಸುದ್ದಿಗೆ ಗ್ರಾಸ ಆಯಿತು. ಮತ್ತೊಂದು ಕಡೆ ಪ್ರಚಾರದ ಭರಾಟೆ ಕೂಡ ಜೋರಾಗಿತ್ತು. ದೊಡ್ಡ ದೊಡ್ಡ ನಾಯಕರು ಅಖಾಡದಲ್ಲಿದ್ದರು. ಈಗ ಸಂಡೂರು, ಶಿಗ್ಗಾವಿ, ಚನ್ನಪಟ್ಟಣ 3 ಕ್ಷೇತ್ರಗಳಿಂದ ನಮ್ಮ ಪ್ರತಿನಿಧಿಗಳು ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮತ್ತೊಮ್ಮೆ ಸಂಡೂರಿನಿಂದ ರಂಜಿತ್ ಹಾಗೆ ರೇಣುಕಾರಾಧ್ಯ, ಅದೇ ರೀತಿಯಾಗಿ ಶಿಗ್ಗಾವಿಯಿಂದ ಮಾರುತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನು ಉಳಿದ ಪ್ರತಿನಿಧಿಗಳು ನಮ್ಮೊಂದಿಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾರೆ, ಕ್ಷಣ ಕ್ಷಣದ ಅಪ್ಡೇಟನ್ನು ಕೊಡ್ತಾ ಹೋಗ್ತಾರೆ. ರಂಜಿತ್ ಅಲ್ಲಿ ಸಾಕಷ್ಟು ಪ್ರಚಾರವನ್ನು ಮಾಡ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿಗೆ ಹೋಗಿ ಕವರೇಜನ್ನು ಕೂಡ ಮಾಡಿದರು. ರೇಣುಕಾರಾಧ್ಯ ಬಳ್ಳಾರಿ ರಿಪೋರ್ಟರ್, ಅಲ್ಲಿನ ಪ್ರತಿಯೊಂದು ಪ್ಲಸ್ ಮೈನಸ್ ಎಲ್ಲವೂ ಕೂಡ ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅಂದರೆ ಅಲ್ಲಿನ ಇನ್ಸೈಡ್ ಡೀಟೇಲ್ಸ್ ನಮ್ಮ ರೇಣುಕಾರಾಧ್ಯ ಅವರ ಬಳಿ ಇರುತ್ತೆ. ಮತ್ತೊಂದು ಕಡೆ ಹಾವೇರಿ
ನಮ್ಮ ಪ್ರತಿನಿಧಿ ಹಾವೇರಿ ಪ್ರತಿನಿಧಿ ಮಾರುತಿ ಅವರು ಕೂಡ ಅಷ್ಟೇ ಹಾವೇರಿಯಲ್ಲಿ ಎಲ್ಲಿ ಏನೇ ಇದ್ರು ಕೂಡ ಒಂದು ಫೋನ್ ಮಾಡಿದ್ರೆ ಸಾಕು ಹೇಗಿದ್ದೀರಿ ಟ್ರೆಂಡ್ ಅಂದರೆ ಸಾಕು ಸರ್ ಹಿಂಗಿದೆ ಸರ್ ಹಿಂಗಿದೆ ಅಂತ ಹೇಳ್ಬಿಡ್ತಾರೆ. ರೇಣುಕಾರಾಧ್ಯಗೂ ಅಷ್ಟೇ, ರೇಣುಕಾರಾಧ್ಯ ಹೇಗಿದೆ ರೀ ಸಂಡೂರು ಟ್ರೆಂಡ್ ಹೇಗಿದೆ ರೀ ಅಂತಾರೆ. ಸರ್ ಹಿಂಗೆ 50-50 60-40 ಸರ್ ಅವ್ರ ಅಖಾಡಕ್ಕೆ ಧುಮುಕ್ದಾಗ ಸ್ವಲ್ಪ ಹೈಪ್ ತಗೋತು, ಜನಾರ್ದನ್ ರೆಡ್ಡಿ ಅವರು ಎಂಟ್ರಿ ಕೊಟ್ಟಾಗ ಸ್ವಲ್ಪ ಹೈಪ್ ಕ್ರಿಯೇಟ್ ಆಯಿತು. ಇಲ್ಲಿ ಇಂಟ್ರೆಸ್ಟಿಂಗ್ ಅನಿಸಿದ್ದು ಈ ಶಿಗ್ಗಾವಿ ಕ್ಷೇತ್ರದ್ದು, ಕೆಲವರನ್ನ ಕಿಡ್ನಾಪ್ ಮಾಡೋ ಹಂತಕ್ಕೂ ಕೂಡ ಹೋಮ್ ಅರೆಸ್ಟ್ ಎಲ್ಲ ಮಾಡಿಬಿಟ್ರು ಅನ್ನೋ ಒಂದು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಎಸ್, ರೇಣುಕಾರಾಧ್ಯ ಅವರ ಬಳಿ ಹೋಗೋಣ. ರೇಣುಕಾರಾಧ್ಯ, ಈಗ ಎಲ್ಲಿದ್ದೀರಿ, ಹೇಗಿದೆ ಸಿದ್ಧತೆ ಅಲ್ಲಿ? ಎಸ್, ಗುಡ್ ಮಾರ್ನಿಂಗ್ ನಾಗೇಂದ್ರ ಬಾಬು. ಇವತ್ತು ರಿಪಬ್ಲಿಕ್ ಕನ್ನಡದಿಂದ ಮೆಗಾ ಕವರೇಜ್ ಅನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು, ಉಪಚುನಾವಣೆಯ ಮೆಗಾ ಕವರೇಜ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಾನೀಗ ನೇರವಾಗಿ ಪೋಲಿಂಗ್ ಸ್ಟೇಷನ್ಗೆ ಹೋಗ್ಬಿಡ್ತೀನಿ. ಯಾವ ರೀತಿಯಾಗಿ ಇಲ್ಲಿ ಸಿದ್ಧತೆ ನಡೀತಾ ಇದೆ, ಇಲ್ಲಿನ ಚುನಾವಣೆಗೆ ಮತ್ತೆ ಮತದಾನಕ್ಕೆ ಯಾವ ರೀತಿ ತಯಾರಿ ನಡೀತಾ ಇದೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ಫಸ್ಟ್ ವಿಷಲ್ಸ್ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡದಲ್ಲಿ. ಈ ದೃಶ್ಯದಲ್ಲಿ ನೀವು ನೋಡ್ಬೋದು. ನಾನು ನಮ್ಮ ಕ್ಯಾಮ್ರಾಮನ್ ಸಿದ್ದು ಅವ್ರಿಗೆ ಹೇಳ್ತೀನಿ ಒಂದಷ್ಟು ಒಳಗೋಗಿ ಆ ಒಂದು ದೃಶ್ಯಾವಳಿಗಳನ್ನು ತೋರಿಸೋದಕ್ಕೆ. ಎಲ್ಲ ರೀತಿಯ ಸಿದ್ಧತೆಗಳು ಆರಂಭವಾಗಿರ್ತಕ್ಕಂಥದ್ದು. ಸರಿಯಾಗಿ 7 ಗಂಟೆಗೆ ಮತದಾನ ಆರಂಭವಾಗುತ್ತೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಚುನಾವಣಾ ಸಿಬ್ಬಂದಿ ಮಾಡಿಕೊಂಡಿದ್ದಾರೆ. ಈ ದೃಶ್ಯದಲ್ಲಿ ನಾಗೇಂದ್ರ ಬಾಬು ನೀವೇನು ನೋಡ್ತಾ ಇದ್ದೀರಾ, ಇದೀಗ ಅವರು ಅಣಕು ಮತದಾನವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆರಂಭದಲ್ಲಿ ಅದೇನು ಮತದಾನದ ಕಿಟ್ ಇರುತ್ತೆ, ಅಂದ್ರೆ ಮಿಷಿನ್ ಇರುತ್ತೆ, ಆ ಮಿಷಿನ್ ಸರಿಯಾಗಿದೆಯಾ ಎಲ್ಲವನ್ನೂ ಕೂಡ ನಿನ್ನೆ ಟೆಸ್ಟ್ ಮಾಡಿ ಇವರಿಗೆ ಕೊಟ್ಟಿರ್ತಕ್ಕಂಥದ್ದು. ಈಗ ಅಣಕು ಮತದಾನವನ್ನ ಮಾಡ್ತಾರೆ. ಸುಮಾರು 7 ಗಂಟೆಗೆ ಸರಿಯಾಗಿ ಏನು ಮತದಾನ ಆರಂಭವಾಗುತ್ತೆ ನಾಗೇಂದ್ರ ಬಾಬು. ಇನ್ನೊಂದು ಕಡೆಗೆ ಒಟ್ಟು ಬಳ್ಳಾರಿ ಜಿಲ್ಲೆಯ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ 253 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ. ಅದರಲ್ಲಿ 60 ಮತಗಟ್ಟೆಗಳು ಸೂಕ್ಷ್ಮ ಮತಗಟ್ಟೆಗಳು ಅಂತ ಈಗಾಗಲೇ ಗುರುತಿಸಲಾಗಿದೆ. ಇನ್ನೊಂದು ಕಡೆಗೆ ಮತಗಟ್ಟೆ ಕೇಂದ್ರಗಳಲ್ಲಿ ಒಟ್ಟು 1176 ಚುನಾವಣಾ ಸಿಬ್ಬಂದಿಯನ್ನು ಕೂಡ ನೇಮಕವನ್ನು ಮಾಡಿರ್ತಕ್ಕಂಥದ್ದು. ಅಷ್ಟೇ ಅಲ್ಲದೆ ಪೊಲೀಸರ ಬಿಗಿ ಭದ್ರತೆಯನ್ನು ಕೂಡ ಇಲ್ಲಿ ಹೆಚ್ಚಳ ಮಾಡಿರ್ತಕ್ಕಂಥದ್ದು. 2000ಕ್ಕೂ ಹೆಚ್ಚು ಪೊಲೀಸರನ್ನ ಈ 253 ಮತಗಟ್ಟೆಗಳ ಸುತ್ತಮುತ್ತ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಸಂಡೂರು ಕ್ಷೇತ್ರ ವ್ಯಾಪ್ತಿಯಾದ್ಯಂತ ಸೆಕ್ಷನ್ 144 ಜಾರಿಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಕಂಡು ಬರ್ತಾ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಇಲ್ಲಿ ಒಟ್ಟಾರೆಯಾಗಿ 2,36,402 ಮತದಾರರಿದ್ದಾರೆ. ಅದರಲ್ಲಿ 1,18,438 ಮಹಿಳಾ ಮತದಾರರು, ಜೊತೆಗೆ 1,17,935 ಪುರುಷ ಮತದಾರರಿದ್ದಾರೆ. ಜೊತೆಗೆ ಇತರೆ 29 ಮತದಾರರು ಇರ್ತಕ್ಕಂಥದ್ದು. ಹೀಗಾಗಿ ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನ ಆಗುತ್ತೆ. ಕಳೆದ ಬಾರಿಯೂ ಕೂಡ ಒಳ್ಳೆ ಮತದಾನ ಆಗಿತ್ತು. ಈ ಬಾರಿಯೂ ಕೂಡ ಅದೇ ನಿರೀಕ್ಷೆಯಲ್ಲಿ ಜಿಲ್ಲಾಡಳಿತ ಇರ್ತಕ್ಕಂಥದ್ದು. ನಾಗೇಂದ್ರ ಬಾಬು, ಈ ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ರಿಪಬ್ಲಿಕ್ ಕನ್ನಡದಲ್ಲಿ ಫಸ್ಟ್ ವಿಷಲ್, ಅಂದರೆ ಅಣಕು ಮತದಾನದ ಫಸ್ಟ್ ವಿಷಲ್. ಇದೇ ರೀತಿಯಾಗಿ ಎಲ್ಲ ಮತದಾನ ಕೇಂದ್ರಗಳಲ್ಲೂ ಕೂಡ ಈಗ ಅಣಕು ಮತದಾನ ನಡೀತಾ ಇರ್ತಕ್ಕಂಥದ್ದು. ಸಂಜೆ 6 ಗಂಟೆಯವರೆಗೂ ಕೂಡ ಮತದಾನಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಕಳೆದ ಬಾರಿ ಸಾಕಷ್ಟು ಮಹಿಳೆಯರು ಮತದಾನ ಮಾಡಿದ್ರು. ಈ ಬಾರಿ ಕೂಡ ಮಹಿಳೆಯರೇ ಹೆಚ್ಚಾಗಿ ಮತದಾನ ಮಾಡ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ನಾಗೇಂದ್ರ ಬಾಬು, ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆ ನಡೆದಿರ್ತಕ್ಕಂಥದ್ದು. ಕೆಲವೇ ಕ್ಷಣಗಳಲ್ಲಿ ಮತದಾನ ಆರಂಭವಾಗುತ್ತೆ. ಸಂಡೂರಿನ 253 ಮತಗಟ್ಟೆಗಳಲ್ಲೂ ಕೂಡ ಮತದಾನ ಆರಂಭವಾಗುತ್ತೆ. ಜಿಲ್ಲಾಧಿಕಾರಿ ಪ್ರಶಾಂತ್ ಮಿಶ್ರಾ ಅವರು ನಿನ್ನೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟು ಯಾವುದೇ ರೀತಿಯಾದ ತೊಂದರೆಗಳು ಆಗದಂತೆ, ಜೊತೆಗೆ ಬಳ್ಳಾರಿ SP ಶೋಭಾ ರಾಣಿ ಅವರು ಕೂಡ ಭದ್ರತೆ ವಿಚಾರದಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇವತ್ತು ಸುಗಮ ಮತದಾನವಾಗಲಿಕ್ಕೆ ಜಿಲ್ಲಾಡಳಿತ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ನಾಗೇಂದ್ರ ಬಾಬು.